ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಇದೀಗ ಸೆಪ್ಟೆಂಬರ್ 28ರಿಂದ ಆರಂಭವಾಗ್ತಾ ಇದ್ದು ಬಿಗ್ ಬಾಸ್ ನ ಹೊಸ ಮನೆಯೂ ಕೂಡ ಇದೀಗ ರೆಡಿ ಆಗಿದೆ. ಅಂಡ್ ಇವಾಗ ಎಲ್ಲಾ ಕಡೆ ಚರ್ಚೆ ಆಗ್ತಾ ಇರುವಂತ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಈ ಬಾರಿ ಬಿಗ್ ಬಾಸ್ ನ ಮನೆಗೆ ಯಾರೆಲ್ಲ ಬರ್ತಾರೆ ಎನ್ನುವುದು. ಹೀಗಾಗಿ ಇವಾಗ ಒಂದಿಷ್ಟು ಜನರ ಹೆಸರುಗಳು ಕೂಡ ಇದೀಗ ಕೇಳಿ ಬರ್ತಾ ಉಂಟು. ಅಂಡ್ ಈ ಬಾರಿ ಬಿಗ್ ಬಾಸ್ ನ ಮನೆಗೆ ಯಾರೆಲ್ಲ ಕಂಟೆಸ್ಟೆಂಟ್ ಆಗಿ ಬರ್ತಾರೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ನೋಡುವ. ಅದರಿಂದಾಗಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ. ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಹೌದು, ಇವಾಗ ಬಿಗ್ ಬಾಸ್ ಆರಂಭವಾಗ್ತಾ ಇದ್ದು ಇವಾಗ ಎಲ್ಲಾ ಕಡೆ ಚರ್ಚೆ ಆಗ್ತಾ ಇರುವಂತ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಈ ಬಾರಿ ಬಿಗ್ ಬಾಸ್ ನ ಮನೆಗೆ ಯಾರೆಲ್ಲ ಕಂಟೆಸ್ಟೆಂಟ್ ಆಗಿ ಬರ್ತಾರೆ ಎನ್ನುವುದು. ಅಂಡ್ ಇವಾಗ ಒಂದಿಷ್ಟು ಜನರ ಹೆಸರುಗಳು ಕೂಡ ತುಂಬಾನೇ ಕೇಳಿ ಬರ್ತಾ ಉಂಟು. ಅಂಡ್ ಈ ಬಾರಿ ಬಿಗ್ ಬಾಸ್ ನ ಮನೆಗೆ ಯಾರೆಲ್ಲ ಬರ್ತಾರೆ ಎನ್ನುವುದನ್ನ ಇದೀಗ ನೋಡ್ತಾ ಹೋಗುವ. ಅಂಡ್ ಇದು ಬಂದ್ಬಿಟ್ಟು ಕೇವಲ ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ ಗಳ ಒಂದು ಲಿಸ್ಟ್ ಆಗಿರುತ್ತೆ. ಸೊ ಇದೇ ಫೈನಲ್ ಲಿಸ್ಟ್ ಅಂತ ಹೇಳೋದಿಲ್ಲ. ಅಂಡ್ ಇನ್ನು ಅಫಿಷಿಯಲ್ ಆಗಿ ಅಪ್ಡೇಟ್ ಬಂತು ಅಂತಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ನಿಮಗೆ ಅಪ್ಡೇಟ್ ಅನ್ನ ಮಾಡಿ ತಿಳಿಸ್ಕೊಡ್ತೀನಿ. ಅಂಡ್ ಇನ್ನು ಹಿಂದಿನ ಸೀಸನ್ ನಲ್ಲಿಯೂ ಕೂಡ ನಾವು ಇದೇ ತರ ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ ಗಳ ಲಿಸ್ಟ್ ಬಗ್ಗೆಯನ್ನು ಕೂಡ ಒಂದು ವಿಡಿಯೋವನ್ನ ಮಾಡಿದ್ವಿ. ಅಂಡ್ ಆ ಒಂದು ಲಿಸ್ಟ್ ನಲ್ಲಿ ನೋಡ್ತಾ ಹೋದ್ರೆ 4 ಜನ ಕಂಟೆಸ್ಟೆಂಟ್ ಗಳು ಬಿಗ್ ಬಾಸ್ ನ ಮನೆಗೆ ಬಂದಿದ್ರು. ಅಂಡ್ ಅದೇ ತರ ಈ ಒಂದು ವಿಡಿಯೋನು ಕೂಡ ಆಗಿರುತ್ತೆ. ಅಂಡ್ ಈ ಬಾರಿ ಬಿಗ್ ಬಾಸ್ ನ ಮನೆಗೆ ಯಾರೆಲ್ಲ ಬರ್ತಾರೆ ಎನ್ನುವುದನ್ನ ಇದೀಗ ನೋಡ್ತಾ ಹೋದ್ರೆ ಸಾಗರ್. ಹೌದು, ಮೊದಲೇದಾಗಿ ಇವಾಗ ಕೇಳಿ ಬರ್ತಾ ಇರುವಂತಹ ಒಂದು ಕಂಟೆಸ್ಟೆಂಟ್ ನೇಮ್ ಬಂದ್ಬಿಟ್ಟು ಸಾಗರ್. ಇವರು ಅನೇಕ ಸೀರಿಯಲ್ ಗಳಲ್ಲಿ ಕೂಡ ಈ ಹಿಂದೆ ನಟನೆಯನ್ನ ಮಾಡಿದ್ರು. ಅಂಡ್ ಈ ಹಿಂದೆ ಒಂದು ರಿಯಾಲಿಟಿ ಶೋ ನಲ್ಲಿ ಕೂಡ ಇವರು ಭಾಗವಹಿಸಿದ್ರು. ಅಂಡ್ ಇವರು ಈ ಬಾರಿ ಬಿಗ್ ಬಾಸ್ ನ ಮನೆಗೆ ಬರಲಿದ್ದಾರೆ ಎನ್ನುವಂತಹ ಒಂದು ಚರ್ಚೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇದೆ. ಸ್ವಾತಿ, ಕನ್ನಡದ ಕಿರುತೆರೆಯ ಹಿರಿಯ ನಟಿಯಾಗಿರುವಂತಹ ಸ್ವಾತಿರವರು ಈ ಬಾರಿ ಬಿಗ್ ಬಾಸ್ ನ ಮನೆಗೆ ಬರಲಿದ್ದಾರೆ ಎನ್ನುವಂತಹ ಒಂದು ಚರ್ಚೆಗಳು ಕೂಡ ಇದೀಗ ನಡೀತಾ ಇದೆ. ಇವರು ಅನೇಕ ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ಕೂಡ ಇವರು ನಟನೆಯನ್ನ ಮಾಡಿದ್ರು. ಅಂಡ್ ಇವರು ಈ ಬಾರಿ ಬಿಗ್ ಬಾಸ್ ನ ಮನೆಗೆ ಬರಲಿದ್ದಾರೆ ಎನ್ನುವಂತಹ ಒಂದು ಚರ್ಚೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇದೆ. ಸ್ಪಂದನ ಸೋಮಣ್ಣರವರು ಕಲರ್ಸ್ ಕನ್ನಡದ ಕೆಲವೊಂದು ಸೀರಿಯಲ್ಗಳಲ್ಲಿ ಇವರು ನಟನೆಯನ್ನ ಮಾಡಿದ್ರು. ಅಂಡ್ ಕನ್ನಡ ಮಾತ್ರವಲ್ಲದೆ ಇವರು ತೆಲುಗು ಧಾರಾವಾಹಿಯಲ್ಲಿ ಕೂಡ ನಟನೆಯನ್ನ ಮಾಡಿದ್ದಾರೆ. ಅಂಡ್ ಇವರ ಹೆಸರುಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಅಂಡ್ ಇವರು ಕೂಡ ಈ ಬಾರಿ ಬಿಗ್ ಬಾಸ್ ನ ಮನೆಗೆ ಬರಲಿದ್ದಾರೆ ಎನ್ನುವಂತಹ ಒಂದು ಚರ್ಚೆಗಳು ಕೂಡ ಇದೀಗ ನಡೀತಾ ಇದೆ. ಗಿಲ್ಲಿ ನಟ, ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋನಲ್ಲಿ ಕಾಣಿಸಿಕೊಂಡಿರುವಂತಹ ಗಿಲ್ಲಿ ನಟರವರು ಈ ಬಾರಿ ಬಿಗ್ ಬಾಸ್ ನ ಮನೆಗೆ ಬರಲಿದ್ದಾರೆ ಎನ್ನುವಂತಹ ಒಂದು ಮಾತುಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಅಂಡ್ ಇನ್ನು ಇವರದೇ ಆಗಿರುವಂತಹ ಒಂದು ಸ್ವಂತ ಯೂಟ್ಯೂಬ್ ಚಾನಲ್ ಅನ್ನು ಕೂಡ ಇವರು ಹೊಂದಿದ್ದು ಸರ್ವೆ ನಂಬರ್ 45 ಎನ್ನುವಂತಹ ಒಂದು ಸಿನಿಮಾದಲ್ಲಿಯೂ ಕೂಡ ಇವರು ನಟನೆಯನ್ನ ಮಾಡಿದ್ದಾರೆ. ಸದ್ಯ ಈ ಹಿಂದೆ ಭರ್ಜರಿ ಬ್ಯಾಚುಲರ್ ಎನ್ನುವಂತಹ ಒಂದು ರಿಯಾಲಿಟಿ ಶೋ ನಲ್ಲಿ ಕೂಡ ಇವರು ಕಾಣಿಸಿಕೊಂಡಿದ್ರು. ಅಂಡ್ ಇವರು ಕೂಡ ಈ ಬಾರಿ ಬಿಗ್ ಬಾಸ್ ನ ಮನೆಗೆ ಬರಲಿದ್ದಾರೆ ಎನ್ನುವಂತಹ ಒಂದು ಚರ್ಚೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇದೆ. ದಿವ್ಯಾ ವಸಂತ್, ಮಾಜಿ ನ್ಯೂಸ್ ಆಂಕರ್ ಆಗಿರುವಂತಹ ದಿವ್ಯಾ ವಸಂತ್ ರವರು ಕೂಡ ಈ ಬಾರಿಯ ಬಿಗ್ ಬಾಸ್ ನ ಮನೆಗೆ ಕಂಟೆಸ್ಟೆಂಟ್ ಆಗಿ ಬರಲಿದ್ದಾರೆ ಎನ್ನುವಂತಹ ಒಂದು ಮಾತುಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಈ ಹಿಂದೆ ಒಂದು ಕಾನೂನು ಪ್ರಕರಣದ ಮಧ್ಯೆ ತುಂಬಾನೇ ಸುದ್ದಿಯಲ್ಲಿದ್ರು. ಅಂಡ್ ಇವರದೇ ಆಗಿರುವಂತಹ ಒಂದು ಯೂಟ್ಯೂಬ್ ಚಾನಲ್ ಇದ್ದು ಅಂಡ್ ಅದರಲ್ಲಿ ಕೆಲವೊಂದು ಲಾಗ್ ವಿಡಿಯೋಗಳನ್ನ ಇವರು ಮಾಡ್ತಾರೆ. ಅಂಡ್ ಇವರ ಹೆಸರುಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಭೂಮಿಕಾ ರಮೇಶ್, ಕನ್ನಡದ ಕಿರುತೆರೆಯ ನಟಿ ಭೂಮಿಕಾ ರಮೇಶ್ ರವರು ಕೂಡ ಈ ಬಾರಿ ಬಿಗ್ ಬಾಸ್ ನ ಮನೆಗೆ ಬರಲಿದ್ದಾರೆ ಎನ್ನುವಂತಹ ಒಂದು ಸುದ್ದಿ ಇದೀಗ ಕೇಳಿ ಬರ್ತಾ ಇದೆ. ಇನ್ನು ಇವರು ಭಾಗ್ಯಲಕ್ಷ್ಮಿ, ಲಕ್ಷ್ಮೀ ಬಾರಮ್ಮ ಎನ್ನುವಂತಹ ಒಂದು ಸೀರಿಯಲ್ ನಲ್ಲಿ ಕೂಡ ಇವರು ನಟನೆಯನ್ನ ಮಾಡಿದ್ರು. ಅಂಡ್ ಇದರ ಜೊತೆಗೆ ಕೆಲವೊಂದು ತೆಲುಗು ಸೀರಿಯಲ್ ಗಳಲ್ಲಿ ಕೂಡ ಇವರು ನಟನೆಯನ್ನ ಮಾಡಿದ್ರು. ಅಂಡ್ ಇವರ ಹೆಸರುಗಳು ಕೂಡ ಇದೀಗ ಕೇಳಿ ಬರ್ತಾ ಉಂಟು. ಅರವಿಂದ್ ರತನ್ ರವರು ಆಸ್ಟ್ರಾಲಜಿ ಆಗಿರ್ತಾರೆ. ಇನ್ನು ಇವರು ಯೂಟ್ಯೂಬ್ ನ ಅನೇಕ ಬ್ರಾಡ್ಕಾಸ್ಟ್ ನಲ್ಲಿಯೂ ಕೂಡ ಇವರು ಕಾಣಿಸಿಕೊಂಡಿದ್ರು. ಅಂಡ್ ಇವರ ಒಂದು ಹೆಸರುಗಳು ಕೂಡ ಇದೀಗ ತುಂಬಾನೇ ಕೇಳಿ ಬರ್ತಾ ಉಂಟು. ಅಂಡ್ ಇವರು ಕೂಡ ಬಿಗ್ ಬಾಸ್ ನ ಮನೆಗೆ ಬರುವಂತಹ ಒಂದು ಸಾಧ್ಯತೆ ಹೆಚ್ಚಿದೆ. ದಿಲೀಪ್ ಆರ್ ಶೆಟ್ಟಿ, ನಟ ದಿಲೀಪ್ ರವರು ಅನೇಕ ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ಕೂಡ ಇವರು ನಟನೆಯನ್ನ ಮಾಡಿದ್ರು. ಅಂಡ್ ಹಿಂದಿನ 2 ಸೀಸನ್ ನಲ್ಲಿಯೂ ಕೂಡ ಇವರಿಗೆ ಬಿಗ್ ಬಾಸ್ ನ ಕಡೆಯಿಂದ ಆಫರ್ ಕೂಡ ಹೋಗಿತ್ತಂತೆ. ಅಂಡ್ ಈ ಬಾರಿ ಇವರು ಬಿಗ್ ಬಾಸ್ ನ ಮನೆಗೆ ಬರಲಿದ್ದಾರೆ ಎನ್ನುವಂತಹ ಒಂದು ಮಾತುಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಮೌನಾ ಗುಡ್ಡೆಮನೆ, ಇವರು ಅನೇಕ ಸಿನಿಮಾ ಹಾಗೂ ಸೀರಿಯಲ್ ನಲ್ಲಿಯೂ ಕೂಡ ಇವರು ನಟನೆಯನ್ನ ಮಾಡಿದ್ರು. ಅಂಡ್ ಇವರು ಈ ಬಾರಿ ಬಿಗ್ ಬಾಸ್ ನ ಮನೆಗೆ ಬರಲಿದ್ದಾರೆ ಎನ್ನುವಂತಹ ಒಂದು ಚರ್ಚೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇದೆ. ತೇಜಸ್, ಇನ್ಸ್ಟಾಗ್ರಾಮ್ ನ ಕಂಟೆಂಟ್ ಕ್ರಿಯೇಟರ್ ಆಗಿರುವಂತಹ ತೇಜಸ್ ಗೌಡರ್ ಅವರ ಹೆಸರುಗಳು ಕೂಡ ತುಂಬಾನೇ ಕೇಳಿ ಬರ್ತಾ ಉಂಟು. ನನ್ನ ಪ್ರಕಾರ ಹೇಳೋದಾದ್ರೆ ಇವರು ಬಿಗ್ ಬಾಸ್ ನ ಮನೆಗೆ ಬರೋದು ಸ್ವಲ್ಪ ಡೌಟ್ ಇದೆ. ಅಂಡ್ ಇದರ ಜೊತೆಗೆ ಡಾಕ್ಟರ್ ಬ್ರೋರ್ ಅವರ ಹೆಸರುಗಳು ಕೂಡ ತುಂಬಾನೇ ಕೇಳಿ ಬರ್ತಾ ಉಂಟು. ಅಂಡ್ ನಿಮ್ಮ ಪ್ರಕಾರ ಡಾಕ್ಟರ್ ಬ್ರೋ ಬರ್ತಾರಾ ಇಲ್ವಾ ಎಂಬುದನ್ನ ಪ್ರತಿಯೊಬ್ರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ. ಅಂಡ್ ಇದಿಷ್ಟು ಕಂಟೆಸ್ಟೆಂಟ್ ಗಳ ಹೆಸರು ತುಂಬಾನೇ ಕೇಳಿ ಬರ್ತಾ ಉಂಟು. ನಿಮ್ಮ ಪ್ರಕಾರ ಈ ಕಂಟೆಸ್ಟೆಂಟ್ ಗಳಲ್ಲಿ ಯಾರ್ಯಾರು ಬರಬೇಕು, ಯಾರ್ಯಾರು ಬರಬಾರದು ಎಂಬುದನ್ನ ಪ್ರತಿಯೊಬ್ರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡ್ರಿ. ಅಂಡ್ ವಿಡಿಯೋನ ಲೈಕ್ ಮಾಡ್ಕೊಡ್ರಿ. ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು.